ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತೇನಾದರೂ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಸಿರಿಧಾನ್ಯಗಳನ್ನ ತೊಗೊಂಡೆ. ಸಿರಿಧಾನ್ಯದಲ್ಲಿ ನಾನು ನವಣೆ ಕಿಚಡಿ ಅಥವಾ ಪಲಾವ್ ಥರ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ನಾನು ಒಂದು ಗ್ಲಾಸ್ ನವಣೆಯನ್ನು ತೊಗೊಂಡು 1 ಅವರ್ ನೆನೆಸಿಟ್ಟೆ. ಆಮೇಲೆ ನಂಗೆ ಬೇಕಾಗಿರೋ ತರಕಾರಿಗಳು ಬೀನ್ಸು, ಕ್ಯಾರೆಟು, ಒಂದು ಟೊಮೊಟೊ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರೆಡಿ ಮಾಡಿ ಇಟ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. 1 ಅವರ್ ನೆನೆಸಿದೆ ಅಷ್ಟೇ, ತುಂಬ ಚೆನ್ನಾಗಿ ನೆಂದೆ. ಆಮೇಲೆ ನಾನು ಕುಕ್ಕರಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಕುಕ್ಕರ್ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ. ನೀವು ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡೆ. ಆಮೇಲೆ ಮಸಾಲ ಐಟಮ್ಸು ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಹಾಕ್ಕೊಂಡೆ. ಅದಾದಮೇಲೆ ನಾನು ಆನಿಯನ್ ಹಾಕ್ಕೊಂಡೆ. ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಅದು ಆನಿಯನ್ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಬೆಂದು ಆದ್ಮೇಲೆ ನಾನು ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಅದು ಚೆನ್ನಾಗಿ ಫ್ಲೇವರ್ ಬಂದಾದಮೇಲೆ ನಾನು ಚೆನ್ನಾಗಿ ಅದು ಬೆಂದು ಹಸಿಮೆಣ್ಸಿನ್ಕಾಯಿ 3 ಅದಾದಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಬೆಂದಾದಮೇಲೆ ಟೊಮೊಟೊ ಹಾಕ್ಕೊಂಡೆ. 1 ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಟೊಮೊಟೊ ಚೆನ್ನಾಗಿ ಬೆಂದಾದಮೇಲೆ ನಾನು ಏನಾದರೂ ಹಚ್ಚಿಟ್ಕೊಂಡಿದ್ದೀನಲ್ಲ ಆ ತರಕಾರಿ ಎಲ್ಲ ಹಾಕ್ಬಿಟ್ಟೆ. ಕ್ಯಾರೆಟು, ಬೀನ್ಸು ಮತ್ತು ನೀವು ಬಟಾಣಿ ಇನ್ನೂ ಏನು ಬೇಕಾದ್ರೆ ಆ್ಯಡ್ ಮಾಡ್ಬೋದು. ನಾನು ಅಷ್ಟೇ ಹಾಕಿದ್ದೀನಿ. ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಆದ ಉಪ್ಪು ಹಾಕಿದೆ. ಸ್ವಲ್ಪ ಟೇಸ್ಟಿಗೆ ಉಪ್ಪು ಎಷ್ಟು ಬೇಕೋ ನಾನು ಅಷ್ಟು ಹಾಕ್ಕೊಂಡು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಆಮೇಲೆ ಧನಿಯಾ ಪುಡಿ 1 ಸ್ಪೂನಷ್ಟು ಹಾಕ್ಕೊಂಡೆ ನಾನು. ಆಮೇಲೆ ಎಷ್ಟು ನೀರು ಚೆನ್ನಾಗಿ ಕಲಸಾದ್ಮೇಲೆ ನಾನು ನೀರು ಅಂದರೆ ನಾನು 1 ಗ್ಲಾಸ್ ನವಣೆಗೆ 2 ಗ್ಲಾಸಷ್ಟು ನೀರು ತೊಗೊಂಡೆ. 1:2 ತೊಗೊಂಡಿದ್ದೀನಿ. ಅದಾದಮೇಲೆ ನನಗೆ ಕೊತ್ತಂಬರಿ ಸೊಪ್ಪು ಮತ್ತು ನೀರು ಚೆನ್ನಾಗಿ ಕಾದ್ಮೇಲೆ ನವಣೆನ ಏನಾದರೂ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟು ನಾನು ಮಾಮೂಲಿ ಪ್ರೆಷರ್ ಕುಕ್ಕರ್ ಮಾಡಿದೆ. ನಾನೇನು ಲೆಮನ್ ಏನೂ ಹಾಕಿಲ್ಲ, ಒಂದು ಟೊಮೊಟೊ ಅಷ್ಟೇ ಹಾಕಿಲ್ಲ, 2 ವಿಸಿಲ್ ಬರಿಸಿದೆ ಅಷ್ಟೇ. ಅದಾದಮೇಲೆ ತೆಗೆದೆ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಮಾಡಿದ್ದು. ನಾನು ನೋಡೋಣ ಅಂತಲೇ ವೀಡಿಯೋ ಮಾಡಿದೆ ಯಾವ ಥರ ಟೇಸ್ಟ್ ಬರುತ್ತೇನೋ ಅಂತ. ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ಟ್ರೈ ಮಾಡಿ. ತುಂಬ ಚೆನ್ನಾಗಾಗಿದೆ, ಬೇಗನೂ ಆಯಿತು. ನನಗೇನು ತುಂಬ ಟೈಮ್ ಏನು ತೊಗೊಂಡಿಲ್ಲ, ಉಪ್ಪಿಟ್ಟು ಮಾಡಿದಷ್ಟೇ ಆಯಿತು ಅಷ್ಟು. ಉಪ್ಮಾ ಎಷ್ಟೊತ್ತು ಮಾಡ್ತೀವೋ ಅಷ್ಟೇ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನೀವು ಈ ವಿಡಿಯೋನ ನೋಡಿದ್ದಕ್ಕೆ. ಧನ್ಯವಾದಗಳು.